ಮೊದಲು ಮಾತಾಡ್ತೀನಿ ಅಂತ ತಿಳ್ಕೊಂಡಿರಲಿಲ್ಲ. ಯಾಕೆಂದರೆ ಇದು ನಾವು ಈ ಸಿನಿಮಾನ ಮಾಡಿ ಇದರಲ್ಲಿ ನಾವು ಭಾಗವಹಿಸಿ ತುಂಬ ದಿನಗಳಾಗಿವೆ. ಸೊ ನೆನಪಲ್ಲಿ ಎಲ್ಲವೂ ಇಲ್ಲ, ಕೆಲವು ಮಾಸಿದೆ, ಕೆಲವು ಅನುಭವದ್ದು. ಆದರೆ ನೋಡಿ, ನಾನು ಒಟ್ಟಾರೆ ಯಾಕೆ ಇದರಲ್ಲಿ ಪಾತ್ರ ಮಾಡಿದೆ ಅಂತ ನಾನು ಹೇಳ್ತೀನಿ. ನನಗೆ ಈ ಹಾಡುಗಳನ್ನು ನೋಡಿ ಸ್ವಲ್ಪ ಬೇರೆ ಥರ ಇದೆ ಸಿನಿಮಾನ ಅಂದ್ಕೊಂಡಿದ್ದಕ್ಕಿಂತ ಅಂತ ಅನಿಸುತ್ತೆ. ಅವಾಗ ಹಾಡೋದ ಕಲ್ಪನೆ ಇರಲಿಲ್ಲ ಅವ್ರ ಕಥೆ ಹೇಳಿದಾಗ ನನಗೆ. ಬಟ್ ಅದು ಕಥೆಗೆ ಪೂರಕವಾಗಿ ಬೇಕಾಗತ್ತೆ ಅನ್ನೋದು ನೋಡಿ. ನನಗೆ ಸುಬ್ಬಣ್ಣ ಅವರು ಇದ್ದಿದ್ದ ಕಾಲದಿಂದ ನೀನಾಸಂ ಜೊತೆ ನನಗೆ ಭಾಳ ಗಟ್ಟಿಯಾದ ಸಂಪರ್ಕ ಇತ್ತು, ಬಾಂಧವ್ಯ ಇತ್ತು. ನಾನು ತುಂಬ ವರ್ಷ ಅಲ್ಲಿಗೆ ಹೋಗಿದ್ದೀನಿ. ಎಷ್ಟು ವರ್ಷ ನಾನು ನೀನಾಸಂಗೆ ಸತತವಾಗಿ ಹೋಗಿದ್ದೀನಿ ಅಂದರೆ, ಅಲ್ಲಿ ನನ್ನ ಮಗಳು ಅಲ್ಲಿಗೆ ಬಂದು ಅಲ್ಲಿಂದ ಪ್ರಭಾವಿತಳಾಗಿ ಅವಳು PUC ಆದಮೇಲೆ ಕಾಲೇಜ್ ಬಿಟ್ಟು 2 ವರ್ಷ ನೀನಾಸಂಲ್ಲಿ ಇದ್ದು, ಈಗ ಅವಳು ಒಂದು 2 ಸಿನಿಮಾ ಮಾಡಿದಾಳೆ ಅವಳು. ಅಂದರೆ ರಂಗಭೂಮಿಯವರು, ನಾವು ಮೂಲ ರಂಗಭೂಮಿಯವರು, ಅದಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ನೀನಾಸಂನ ಬಳಗದವರು ಇದರಲ್ಲಿ ಇದ್ದಾರೆ ಅಂತ ಕೇಳಿ ನನಗೆ ಒಂಥರ ಅದರಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಹಿತ ಅನ್ನಿಸ್ತು. ಯಾಕೆಂದರೆ ಇವರು ರತ್ನ ಅವರಾಗಲಿ ಮತ್ತು ಶ್ರೀಧರ ಅವರಾಗಲಿ, ಅವ್ರನ್ನಿವತ್ತು ನಾನು ನೆನಪು ಮಾಡ್ಕೊಳ್ತೀನಿ. ಎಷ್ಟು ಆತ್ಮೀಯವಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ನಾವು ನೀನಾಸಂಗೆ ಹೋದರೆ. ಅಂದರೆ ನಮ್ಮ ತಂದೆ ಕಾಲದಿಂದಲೂ, ನಮ್ಮ ತಂದೆನೂ ಅಲ್ಲಿಗೆ ಯಾವಾಗ ಹೋಗ್ತಾಯಿದ್ರು, ಎಷ್ಟು ವರ್ಷ, ಒಂದು 25 ವರ್ಷ ಹೋಗಿದ್ದಾರೆ ನಮ್ಮ ತಂದೆ ಅಲ್ಲಿ. ನಾವಾಗಲ್ಲಿ ಅಲ್ಲಿ ಆಹಾರ್ಯ ಅಂತ ಅವ್ರದ್ದು ಮೆಸ್ ನಡೆಸ್ತಾ ಇದ್ರು. ಅಲ್ಲಿ ಕೂತ್ಕೊಂಡ್ರೆ ನಮಗೆ ವಿಶೇಷವಾಗಿ ಸ್ವಲ್ಪ ನೋಡ್ಕೊಳ್ಳೋರು. ಅಲ್ಲಿ ದೋಸೆ ಸಾಲಾಗಿ ಬರೋದು, ಅಷ್ಟೊಂದು ಜನಕ್ಕೆ ಒಟ್ಟಿಗೆ ದೋಸೆ ಮಾಡಿಕೊಡೋರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮತ್ತು ಇಲ್ಲಿ ನೀನಾಸಂಲ್ಲಿ ಓದ್ತಾ ಇದ್ದಿದ್ದು ಹುಡುಗರೆಲ್ಲ ನಮಗೆ ಪರಿಚಯ ಆಯಿತು, ಬೇರೆ ಬೇರೆ ಬ್ಯಾಚ್ ಅವರು. ಪಣಿ ಮೇಡಮ್ ಇದ್ದಾರೆ ಇಲ್ಲಿ. ನಾವು ಅವ್ರನ್ನೆಲ್ಲ ಹಾಕೊಂಡು ನಾಟಕ ಎಲ್ಲ ಮಾಡಿದ್ದೀನಿ ನಾನು ಒಂದು ಸತಿ. ಅಲ್ಲ, ನೀವು ರತ್ನವರು ಮಾಡಿದ್ದಾರೆ ಅದರಲ್ಲಿ. ನಾನು ನಾಟಕ ಮಾಡಿದ್ದೀನಿ ನಾನು ನೀನಾಸಂಗೆ. ಅಷ್ಟಿದ್ರಿಂದ ಒಳ್ಳೆ ನಮ್ಮ ಸಿನಿಮಾ ಅಂತಲೇ ಅನ್ನಿಸ್ತು ನನಗೆ. ಅದನ್ನ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ರತ್ನ ಅವ್ರ ಹತ್ರ ಜಗಳನೂ ಮಾಡಿದ್ದೀನಿ. ಇದೆಲ್ಲ ಮಾಡೋಕ್ಕೆ ಬರಬಾರ್ದು ನೀವು, ಕನ್ನಡ ಸಿನಿಮಾ ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದ್ದೆ ನಾನು. ಅಂದರೆ ಸಿನಿಮಾ ಮಾಡೋ ಒಂದು ಆಸೆ ಬಂದ ಮೇಲೆ ಅದು ಇವರು ಯುಧಿಷ್ಠಿರನ ಜೂಜಾಡುವ ಚಪ್ಪಲ ತರಿ ಯಾರು ಹಿಂದೆ ಸರಿಯೋದೇ ಇಲ್ಲ. ಒಂದ್ಸತಿ ಮನಸ್ಸಿಗೆ ಬಂದ ಮೇಲೆ ಅವ್ರು ಮಾಡಿದ್ದಾರೆ. ದೊಡ್ಡ ಸಾಹಸ ಅಂತ ತಿಳ್ಕೊಳ್ತೀನಿ. ಮತ್ತು ತುಂಬ ಕಷ್ಟಪಟ್ಟು ನಮ್ಮ ಕಿಟ್ಟಿಯವರು ಇದರ ರಚಿಸಿ, ಇದನ್ನು ನಿರ್ದೇಶನ ಮಾಡಿ, ಅವರೇ ಮುಖ್ಯ ಪಾತ್ರವನ್ನು ಮಾಡಿ, ನನ್ನ ಕೈಲಿ ಅಟ್ಲೀಸ್ಟ್ ಭಾಳ ಬೇಕಿತ್ತೋ ಬೇಡವಿತ್ತೋ ನಾನು ಅವ್ರಿಗೆ ಆಗಾಗ ಕ್ಲಾಸ್ ತೊಗೊಂಡಿದ್ದೀನಿ ಅವ್ರಿಗೆ. ಇಷ್ಟೆಲ್ಲ ಆಗಿದೆ. ಈಗ ನನಗೆ ಈ ಚಿತ್ರ ಇಷ್ಟು ಕಷ್ಟಪಟ್ಟು ಒಂದು ಕಷ್ಟದ ಗರ್ಭದಿಂದ ಅದು ಹೊರಗೆ ಬಂದಿದೆ ಅನ್ನೋದು ಒಂದು ಸಂತೋಷ. ಇದು ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಒಂದಂತೂ ಹೇಳ್ತೀನಿ, ನೀವು ಇದನ್ನು ಮಾಧ್ಯಮದವರು ನೀವು ಹೇಗಾದರೂ ಇದನ್ನು ಸಾಧ್ಯವಾಗಿಸ್ಬೇಕು. ನೀವು ಅದನ್ನು ಜನಕ್ಕೆ ಇದನ್ನು ಮುಟ್ಟಿಸೋದ್ರಲ್ಲಿ ಇಂಥ ಒಂದು ಪ್ರಯತ್ನ ಆಗಿದೆ ಅಂತ. ಇಂಥವರೆಲ್ಲ ಹೊಸಬರು ಸಿನಿಮಾಗೆ ಬಂದ್ರೇ ಏನಾದ್ರು ಹೊಸದು ಬರೋದಕ್ಕೆ ಸಾಧ್ಯ ಇದೆ. ಮತ್ತು ಅದನ್ನು ನಾವು ಅದರ ಕಷ್ಟವನ್ನು ಅರ್ಥ ಮಾಡಿಕೊಂಡು, ಕೆಲವು ತಪ್ಪುಗಳಲ್ಲದ ತಪ್ಪುಗಳನ್ನು ನಾವು ಹೊಟ್ಟೆಗೆ ಹಾಕ್ಕೊಂಡು, ನಾವು ಹೇಗಾದರೂ ಉತ್ತಮ ಕನ್ನಡ ಚಲನಚಿತ್ರ 70ರ ದಶಕದಲ್ಲಿ ಕನ್ನಡಕ್ಕೆ ಎಂಥ ವರ್ಚಸ್ಸಿತ್ತು, ನಮ್ಮ ಸಿನಿಮಾದ ರಂಗದಲ್ಲಿರ್ಬೋದು, ನಮ್ಮ ಸಾಹಿತ್ಯದಲ್ಲಿ, ಕವನ ರಚನೆಯಲ್ಲಿ, ಹೊಸ ರಾಜಕಾರಣ ಎಲ್ಲ 70ರ ದಶಕದಲ್ಲಿ ಕರ್ನಾಟಕಕ್ಕೆ ಬಂತು. ಹೊಸದ ರೀತಿಯ ಶೀರ್ಷಿಕೆಗಳು ಪತ್ರಿಕೆಗಳಲ್ಲಿ, ಲಂಕೇಶ್ ಪತ್ರಿಕೆಯಿಂದ ಶುರುವಾಗಿ ಎಂತೆಂಥದ್ದೆಲ್ಲ ಇತ್ತು. ಆ ಥರ ವರ್ಚಸ್ಸನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ನಮ್ಗೆ ಆಗಬೇಕು. ಎಲ್ಲರೂ ಒಂದು ಸ್ವಲ್ಪ ಸಹಕರಿಸಬೇಕು. ಏನೋ ನನಗೆ ಹೇಳ್ತಾರೆ, ನೀವು ಸಹಕರಿಸಬೇಕು, ನೀವು ದುಡ್ಡು ಜಾಸ್ತಿ ತಗೋತೀರ ಅಂತ. ಎಲ್ಲರೂ ಮಾಡೋಣ. ಉತ್ತಮವಾದ ಕತೆ, ಉತ್ತಮವಾದ ನಿರ್ದೇಶನ, ಸ್ವಲ್ಪ ಬಿಗಿಯಾದ ಒಂದು ನಿರ್ಮಾಣ. ಈಗ ಬೇರೆ ಉದ್ಯೋಗದಿಂದ ದುಡ್ಡು ಮಾಡ್ಕೊಂಡಿರೋರು ಸಿನಿಮಾ ನಿರ್ಮಾಣಕ್ಕೆ ಬಂದರೆ, ಈ ಕೆಲವರು ಮಾಲೀಕರು ಕಟ್ಟಡ ಕಟ್ಟಿಸ್ಬೇಕಾದ್ರೆ ಆರ್ಕಿಟೆಕ್ಟ್ಗೆ ಹೇಳ್ತಾ ಇರ್ತಾರಲ್ಲ, ಇಲ್ಲೊಂದು ಆರ್ಚ್ ಹಾಕ್ಬಿಡಿ, ಇಲ್ಲೊಂದು ಗೋಪುರ ಕಟ್ಬಿಡಿ ಅಂತ.
ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬೆಂಗಳೂರು ಏರ್ಪೋರ್ಟನ್ನ ಹೊಯ್ಸಳ ದೇವಸ್ಥಾನ ಥರ ಕಟ್ಟಕ್ಕೆ ಹೋಗಿದ್ರು. ಎಷ್ಟು ಕಷ್ಟ ಇತ್ತು ಗೊತ್ತೋ ಅವ್ರನ್ನ ಅದರಿಂದ ಬಿಡಿಸೋದಕ್ಕೆ. ನೀವು ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ, ಎಲ್ಲರೂ ಏರ್ಪೋರ್ಟ್ ಥರ ಇರಬೇಕು, ದೇವಸ್ಥಾನ ಥರ ಇರಬೇಕು. ಒಂದೊಂದು ಇನ್ನೊಂದಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎನಿವೆ, ನಮಗೆ ಈ ಆರ್ಕಿಟೆಕ್ಟ್ಸ್ಗೆ ಹೆಂಗೆ ತಲೆ ಮೇಲೆ ಹೇರ್ತಾ ಇದ್ದಾರೆ. ಒಳ್ಳೆ ಥಿಯೇಟರ್ ಕಟ್ಟೋದೇ ತುಂಬ ಕಷ್ಟ. ಯಾಕೆಂದರೆ ಥಿಯೇಟರ್ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ಸ್ಗೆ ಅಂತೂ ಜಾಸ್ತಿ, ನಮ್ಮ ಆರ್ಕಿಟೆಕ್ಟ್ಸು ಸರಿಯಾಗಿ ಸ್ಟಡಿ ಮಾಡಲ್ಲ ಥಿಯೇಟರ್ ಹೆಂಗೆ ಕಟ್ಟಬೇಕು ಅಂತ. ಆದರೆ ಅದರ ಮಾಲೀಕರ ಮಾತು ಕೇಳ್ಕೊಂಡು ಕಟ್ಟೋ ಥರದ್ದಾಗತ್ತೆ. ಎಷ್ಟೊಂದು ಕಡೆ ಥಿಯೇಟರ್ಗಳು ಹಾಳಾಗಿರೋದು ಅದಕ್ಕಾಗಿ. ಸಿನಿಮಾಗಳು ಹಾಗೆ ಆಗುತ್ತೆ. ಅನ್ಪ್ರೊಫೆಷ್ನಲ್ ಆಗಿರೋ ಪ್ರೊಡ್ಯೂಸರ್ಸ್ ಬಂದರೆ ಆಮೇಲೆ ಅವ್ರಿಗೆ ದುಡ್ಡು ಲಾಸ್ ಆಯಿತು, ಅವ್ರಿಗೆ ಅರ್ಥ ಆಗಲಿಲ್ಲ ಹೆಂಗೆ ಖರ್ಚಾಯಿತು ಅದೆಲ್ಲ ಹೇಳಿದ್ರೆ ಅವರು ಬಿಸ್ನೆಸ್ ಏನೋ ಬೇರೆ ಮಾಡ್ತಾ ಇರ್ತಾರಲ್ಲ, ಆ ಥರ ನಡೆಸ್ತಾರೆ ಅವರು. ಯಾರೋ ಗೊತ್ತಿರೋರನ್ನ ಇಟ್ಕೊಂಡು ಮಾಡ್ತಾರೆ. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಇಟ್ಕೊಂಡು ಏನಾರು ಮಾಡಿ ಅದಕ್ಕೆ ಬಜೆಟ್ ಅಂತ ಮಾಡಿ, ಸಿನಿಮಾಗೆ ಕಾಂಟ್ರಾಕ್ಟ್ ಅಂತ ಮಾಡಿ, ಎಲ್ಲರ ಕೈಯಲ್ಲಿ ಕಾಂಟ್ರಾಕ್ಟ್ ಬರೆಸ್ಕೊಂಡು ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿ ಆಗೋ ಒಂದು ಅವಕಾಶ ಅದು ಸೃಷ್ಟಿ ಮಾಡ್ದಂಗಿರುತ್ತೆ. ಈಗಿರೋ ಮಟ್ಟಿಗೆ ನನಗನ್ಸೋದು, ನನ್ನ ಅನುಭವದಲ್ಲಿ, ಈಗೊಂದು 10-15 ವರ್ಷದಲ್ಲಿ ಅಷ್ಟೇ ನಾನು ಸಿನಿಮಾ ಎಲ್ಲ ಆ್ಯಕ್ಟ್ ಮಾಡ್ತಾ ಇರೋದು. ನನ್ನ ಅನುಭವದಲ್ಲಿ ನಾವು ತಿದ್ದುಕೊಳ್ಳದೇ ಇದ್ದರೆ ತುಂಬ ಕಷ್ಟ ಇರುತ್ತೆ ಕನ್ನಡಕ್ಕೆ. ಇದಕ್ಕಿಂತ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥರೋಲಿ ಅನ್ಪ್ರೊಫೆಷ್ನಲ್ ಇಂಡಸ್ಟ್ರಿ ಇಂಡಿಯಾಲಿ ಇರೋದು ಅಂದರೆ ನಾನು ನೋಡೋದ್ರಲ್ಲಿ ಕನ್ನಡ ಇಂಡಸ್ಟ್ರಿ. ಅದು ಮೂಲ. ಅದಕ್ಕೆ ಕಾರಣ ಮೇನ್ ಫಾಲ್ಟ್ ಪ್ರೊಡ್ಯೂಸರ್ಸ್ದು. ದರ್ ಎಂಟೈರ್ಲಿ ಅನ್ಪ್ರೊಫೆಷ್ನಲ್. ಅವ್ರಿಗೆ ಲೀಗಲ್ ಗೊತ್ತಿರಲ್ಲ, ಮಾರ್ಕೆಟ್ ಗೊತ್ತಿರಲ್ಲ, ಸಿನಿಮಾ ವಿಜುವಲ್ ಲ್ಯಾಂಗ್ವೇಜು. ನೀವು ಕನ್ನಡದಲ್ಲಿ ಮಾಡಿದ್ದು ಸಿನಿಮಾ ಇಟಲಿಲಿ ರನ್ ಮಾಡ್ಬೋದು ಅನ್ನೋ ತಲೆ ಇಲ್ಲ ಅವ್ರಿಗೆ. ದೇ ಡೋಂಟ್ ಥಿಂಕ್ ಅಟ್ ಆಲ್. ಯಾರಾದ್ರು ಪ್ರಾಡಕ್ಟ್ ತಯಾರು ಮಾಡಿದ್ರೆ ಕನ್ನಡ ಪ್ರಾಡಕ್ಟ್ ಅಂತ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಏನಾದ್ರು ತಯಾರಿಸಿದ್ರೆ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಅದೇ ಮಾರ್ಕೆಟು. ಭಾಷೆ ನಾಮಿನಲ್ಲು ದೃಶ್ಯ ಮಾಧ್ಯಮಕ್ಕೆ. ಅದನ್ನು ವಿಚಿತ್ರ ಮಾಡಿ ಇಟ್ಕೊಂಡಿದ್ದೀವಿ ಅಂತಂತ ಹೋರಾಟ ಮಾಡಿ. ಎನಿವೆ, ಉದ್ದ ಮಾತಾಡೋದು ಬೇಡ ನನಗೆ. ನೋಡಿ, ಮಾಡಿದ್ದಾರೆ. ನೀವು ಪ್ಲೀಸ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಸ್ವಲ್ಪ ನಾ ಹೇಳೋದು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿ. ಮಾಡಿದ್ರೆ ಒಂದಷ್ಟು ಜನ ನೋಡಿದ್ರೆ ಸಿನಿಮಾನ ಇಂಥ ಸಾಹಸ ಮಾಡೋದಕ್ಕೆ ಮತ್ತೆ ಯಾರ್ಯಾರು ಧೈರ್ಯ ಮಾಡ್ಬೋದು, ರತ್ನಕ್ಕ ಮಾಡಿದಾಗೆ. ಅದಕ್ಕೆ ನೀವು ನೋಡಿ ಈ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ.